ಸ್ನೇಹಿತರೆ, ಶಿಸ್ತು ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಶಿಸ್ತು ವ್ಯಕ್ತಿತ್ವದ ಅಡಿಪಾಯ. ಶಿಸ್ತು ಹಲವು ವಿಚಾರಗಳನ್ನು ಒಳಗೊಂಡಿದೆ. ಶಿಸ್ತಿಗೂ ಸಮಯಕ್ಕೂ ಸಂಬಂಧವಿದೆ. ವೇಳಾಪಟ್ಟಿ ನಿಮ್ಮ ಸಮಯವನ್ನು ರಕ್ಷಿಸುವ ಬೇಲಿಯಂತೆ. ಶಿಸ್ತಿಲ್ಲದೆ ಯಾವುದೇ ಯೋಜನೆ ಗುಣಮಟ್ಟ ಹೊಂದಿರುವುದಿಲ್ಲ. ಅಶಿಸ್ತು ಉಳ್ಳವರು ಸಾಧಕರಾಗಿಲ್ಲ. ಸ್ವಯಂ ಶಿಸ್ತು ಬಹಳ ಮುಖ್ಯ. ಉತ್ತುಂಗಕ್ಕೆ ಏರಬೇಕಾದವರು ತಮ್ಮ ದೌರ್ಬಲ್ಯಗಳನ್ನು ಮೀರಿ ನಿಲ್ಲಬೇಕು. ಶ್ರದ್ಧೆಯ ಅರ್ಥ ಮೂಢನಂಬಿಕೆಯಲ್ಲ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ವ್ಯಕ್ತಿತ್ವ ಪರಿವರ್ತನೆಗೆ ನಾನು 36 ಮೆಟ್ಟಿಲುಗಳನ್ನು ನೀಡಿದ್ದೇನೆ. ಅದರಲ್ಲಿ ಇದು ಮೊದಲನೇ ಮೆಟ್ಟಿಲು, ಅಶಿಸ್ತಿನಿಂದ ಶಿಸ್ತಿನೆಡೆಗೆ. ಇನ್ಡಿಸಿಪ್ಲಿನ್ ಟು ಡಿಸಿಪ್ಲಿನ್. ಫ್ರೆಂಡ್ಸ್, ನಮ್ಮ ಬದುಕಿನಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳೋಣ, ಅಭಿವೃದ್ಧಿ ಹೊಂದೋಣ. ನಮಸ್ಕಾರ.